ನೋಡಿ, ರವೀಂದ್ರ ಅವರು ತುಂಬ ಎಡ್ಯುಕೇಟೆಡ್ ಇದ್ದಾರೆ, ಆದರೂ ಇಂಥ ಹೇಳಿಕೆಗಳನ್ನು ಕೊಡೋದು ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಸ್ಮಾರ್ಟ್ ಸಿಟಿ ಅನ್ನೋದು ಮಾಡೋಕ್ಕೆ ಕೆಲವೊಂದು ಕ್ರೈಟೀರಿಯಾಗಳಿರುತ್ತೆ. ನಾನು ಸ್ಮಾರ್ಟ್ ಸಿಟಿ ಮಾಡಬೇಕು ಅನ್ನೋ ಇದು ವಿಚಾರವಾಗಿ ನಾನೇ ಪತ್ರ ಬರೆದಿದ್ದೀನಿ, ನಾನೇ ಕೇಳಿದ್ದೀನಿ. ಸ್ಮಾರ್ಟ್ ಸಿಟಿ ಅಂತ ಮಾಡೋಕ್ಕೆ ಮೊದಲನೇದಾಗಿ ಪಾಪ್ಯುಲೇಷನ್ ಸಂಖ್ಯೆ ನೋಡ್ತಾರೆ. ಅಲ್ಲೇ ನಾವು ಮಂಡ್ಯ ಕ್ರೈಟೀರಿಯಾನ ಮ್ಯಾಚ್ ಮಾಡ್ತಿಲ್ಲ. ನಾವು ಆ ಸ್ಮಾರ್ಟ್ ಸಿಟಿ ಕ್ರೈಟೀರಿಯಾ ಅಲ್ಲಿ ಸೇರಿಸೋಕ್ಕೆ ನಮ್ಮದು ಆ ಕ್ರೈಟೀರಿಯಾನೇ ಇಲ್ಲ. ಈಗ ಒಬ್ಬ MP ಕೂತ್ಕೊಂಡು ನಾನೇ ಎಲ್ಲ ಸೈನ್ ಮಾಡಿ ನಾನೇ ಎಲ್ಲ ನಿರ್ಧಾರ ಆದೇಶ ಕೊಡೋದಾದರೆ ಆರಾಮಾಗಿ ಮಾಡ್ಬೋದು. ಅದು ನಮ್ಮ ಹಂತದಲ್ಲಿ ನಮ್ಮ ವ್ಯಾಪ್ತಿಲಿ ಮಾಡೋ ಅಂಥ ಕೆಲಸಗಳು ಇವಲ್ಲ. ಅದು ಬೇರೆಯವ್ರಿಗೆ ಅರ್ಥ ಆಗದೆ ಇದ್ರೂ ಒಬ್ಬರು ಎಡ್ಯುಕೇಟೆಡು ಡಾಕ್ಟರ್ ಆಗಿದ್ದವ್ರಿಗೆ ಇದು ಅರ್ಥ ಆಗಿದೆಯಾ ಅಥವಾ ಅರ್ಥ ಆಗಿಲ್ವಾ ಅಥವಾ ತಿಳ್ಕೊಂಡು ಆ ಥರ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಕರೆಕ್ಟ್ ಹಿಸ್ ಮಿಸ್ಇನ್ಫಾರ್ಮೇಷನ್. ಸ್ಮಾರ್ಟ್ ಸಿಟಿ ಅನ್ನೋ ಕ್ರೈಟೀರಿಯಾಗೆ ಮಂಡ್ಯ ಏನಕ್ಕೆ ಸೇರ್ಸೋಕ್ಕಾಗಿಲ್ಲ ಅನ್ನೋದನ್ನು ನನಗೂ ಗೊತ್ತಿರಲಿಲ್ಲ. ನಾನು ಇದನ್ನು ಕೇಳಿದಾಗ ನನಗೆ ಬಂದಿರೋ ಉತ್ತರ ಅದು ಮಿನಿಸ್ಟ್ರಿಯಿಂದ, ಸ್ಮಾರ್ಟ್ ಸಿಟಿಗೆ ನಾವು ಇದನ್ನು ಸೇರಿಸೋಕ್ಕೆ ಇದಿಲ್ಲ, ನಾರ್ಮ್ಸಲ್ಲಿ ಇದು ಇಲ್ಲ ಅಂತ ಹೇಳಿದ್ರು. ಯಾವುದು ಅವರ ಬೆನ್ನಿಗೆ ಕಟ್ಕೊಂಡು ಓಡಾಡೋದಕ್ಕೆ ನಾನು ರಾಕ್ ಲೈನ್ ಅಲ್ಲ ನಿಮ್ಮನ್ನ ಬೆನ್ನಿಗೆ ಕಟ್ಕೊಂಡು ಓಡಾಡೋದಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ. ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರನೂ ಕೊಡಲ್ಲ. ಇಟ್ ಬ್ರಿಂಗ್ಸ್ ಡೌನ್ ಹಿಸ್ ಸ್ಟೇಚರ್ ಅಷ್ಟೇ. ಎಲ್ಲಿವರೆಗೂ ಇರಬೇಕೋ ಲಿಮಿಟಲ್ಲಿ ಅಲ್ಲಿವರೆಗೂ ಮಾತಾಡಿದ್ರೆ ನಾನು ಗೌರವ ಕೊಟ್ಟು ಮಾತಾಡ್ತೀನಿ. ಅವ್ರು ಬೇರೆ ಬೇರೆ ಯಾವ ಫ್ರಸ್ಟ್ರೇಷನಲ್ಲಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ, ನಂದು ಒಂದು ಭಾಗ ಇರ್ಬೋದು. ಅವರು ಏನೋ ಪ್ರತಿಯೊಂದಕ್ಕೆ ಅವರು ಯಾವ ಹಂತದಲ್ಲಿ ಏನೇನು ಅವ್ರು ಆಸೆ ಪಟ್ಟರು ಅದು ಆಗಿಲ್ಲ ಅಂತ ಅನಿಸುತ್ತೆ. ಆ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಂಗಿದೆ. ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಲೂ ಅವರು ರಾಕ್ ಲೈನ್ ಹಿಂದೆನೇ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮಗೆ ಗೊತ್ತಿದೆ. ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯಗಳೇ ಅಲ್ಲ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸು ನಾನು ಕೊಡಲ್ಲ. ಇಷ್ಟಾದರೂ ನೀವು ಕೇಳಿದ್ದಕ್ಕೆ ನಾನು ರಿಪ್ಲೈ ಮಾಡ್ತಿದ್ದೀನಿ ಹೊರತು ಇಂಥ ಒಂದು ಚೀಪ್ ಹೇಳಿಕೆಗಳನ್ನು ಯಾರಾದರೂ ಹೇಳಿದ್ರೆ ಇನ್ನು ಮುಂದೆ ನಾನು ನಿಮ್ಮಲ್ಲೇ ಮನವಿ ಮಾಡ್ತೀನಿ, ಡೋಂಟ್ ಕಮ್ ಆ್ಯಂಡ್ ಆಸ್ಕ್ ಮಿ. ನನ್ನ ಈ ರೀತಿ ಕಮೆಂಟ್ ಯಾರೋ ಈಗ ಒಬ್ಬರು ಪಬ್ಲಿಕ್ ಲೈಫಲ್ಲಿ ಇರೋರ ಬಗ್ಗೆ ನಾವು ನೋಡ್ತೀವಿ, ಯೂಟ್ಯೂಬಲ್ಲೋ ಟ್ವಿಟರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹಲವಾರು ಚೀಪ್ ರಿಮಾರ್ಕ್ಸ್ ಮಾಡ್ತಾರೆ. ಅದಕ್ಕೆಲ್ಲ ನಾವು ರಿಪ್ಲೈ ಮಾಡ್ತೀವಾ? ಅವರ ಮನಸ್ಥಿತಿ ಏನು, ಅವರ ಮೈಂಡ್ ಸೆಟ್ ಏನು, ಅವ್ರು ಹುಟ್ಟು ಬೆಳೆದ ವಾತಾವರಣ ಏನು, ಅಥವಾ ಅವರು ಯಾವ ಮಟ್ಟಕ್ಕೆ ಓದಿರ್ತಾರೆ ಅನ್ನೋದು ನಾವೇ ಅರ್ಥ ಮಾಡ್ಕೊಳ್ತೀವಿ. ಸೊ ಅಲ್ಲಿಗೆ ಅವರ ಒಂದು ಯೋಗ್ಯತೆ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡಿಕೊಡ್ತೀವಿ ಅಷ್ಟೇ.